ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಬಿಜಾಪುರದಿಂದ ಸವಿತಾ ಭಂಡಾರ್ ಕವಟೆ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸವಿತಾ ಅವರೇ. ಶರಣು ಶರಣ. ನಮ್ಮ ಖಾನಾವಳಿಯಲ್ಲಿ ಏನು ಅಡಿಗೆ ಮಾಡ್ತಾ ಇದ್ದೀರಾ ಇವತ್ತು? ದಪಾಟಿ ಅಂತ ಮಾಡ್ತಾ ಇದ್ದೀನಿ. ದಪಾಟಿ ಅಂತನಾ? ದಪಾಟಿ ಅಂದ್ರೆ ಸ್ಪ್ರಿಂಗ್ ಓನಿಯನ್ ಪರೋಟ. ಓಕೆ, ಇದಿವಾಗ ಬಿಜಾಪುರ ಕಡೆ ಮಾಡೋದು ದಪಾಟಿ ಅಂತ ಹೇಳ್ತೀರಾ? ದಪಾಟಿ ಅಂತ ಹೇಳ್ತೀವಿ. ಹೌದಾ, ಬಹಳ ಚೆನ್ನಾಗಿದೆ ಹೆಸರು. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ಪ್ರಿಂಗ್ ಓನಿಯನ್ ಅಂದ್ರೆ ತಪ್ಪಲ ಉಳ್ಳಾಗಡ್ಡಿ ಅಂತೀವಿ ನಮ್ಮ ಕಡೆ. ನೀವು ಬಿಜಾಪುರದ ಕಡೆ ಏನ್ ಹೇಳ್ತೀರಾ? ತಪ್ಪಲ ಉಳ್ಳಾಗಡ್ಡಿ. ತಪ್ಪಳ ಉಳ್ಳಾಗಡ್ಡಿ ಅಂತ ಈ ಕಡೆ ಸ್ಪ್ರಿಂಗ್ ಓನಿಯನ್ ಅಂತಾರೆ. ಆಮೇಲೆ ಓಂ ಕಾಳು, ಆಮೇಲೆ ಧನಿಯಾ ಜೀರಿಗೆ ಪೌಡ್ರು, ಎಳ್ಳು, ಅರಿಶಿನ, ಉಪ್ಪು, ಮತ್ತೆ ಮಾಡಕ್ಕೆ ಎಣ್ಣೆ. ಇಷ್ಟು. ಓಕೆ, ಇದು ಜೋಳದ ಹಿಟ್ಟೆಲ್ಲ ಮನೇಲೆ ಮಾಡ್ಕೊಂಡ್ ಬಂದಿದ್ದೀರಮ್ಮ ನೀವು? ಎಲ್ಲ ರೆಡಿ ಮಾಡ್ಕೊಂಡು ಮನೇಲೆ ಮಾಡಿರುವಂತ ಹಿಟ್ಟೇನಾ? ಎಲ್ಲ ಮನೇಲಿ ಮಾಡಿರೋದು. ಹೌದಾ? ನಮ್ ಕಡೆ ಎಲ್ಲ ಮನೇಲೆ ಬೀಸೋದು ನಾವು. ಜೋಳ ತಂದ್ಬಿಟ್ಟು ಮನೇಲೆ ಬೀಸಿ ಹಾಕಿ ಬೀಸ್ಕೊಂಡು ಬಂದ್ವಿ. ಹೌದಾ? ಸೊ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು, ಸ್ವಚ್ಛ ಇರುತ್ತೆ ಅಲ್ವಾ ಮನೇಲೆ ಮಾಡಿದ್ರೆ. ನಾವು ರೊಟ್ಟಿ ಜಾಸ್ತಿ ಮಾಡೋದಲ್ಲ, ಜೋಳದ ರೊಟ್ಟಿ ಮಾಡೋದು, ಹಾಗಾಗಿ ಮನೇಲೆ ಮಾಡೋದು. ಸರಿ. ಓಕೆ, ಮತ್ತೆ ಏನ್ ಬೇಕು? ಶುರು ಮಾಡೋಣ. ಕೊಡಿ ಒಂದು. ಓಕೆ, ಇಲ್ಲೇ ಇಟ್ಕೊಂಡ್ಬಿಡಿ. ನೀವ್ ಏನ್ ಬೇಕು ಕೇಳಿ ನಾನು ಕೊಡ್ತೀನಿ. ಗೋಧಿ ಹಿಟ್ಟು. ಇದು ಯಾವ ಪ್ರಮಾಣದಲ್ಲಿ ತಗೊಂಡು? ಒಂದು ಬಟ್ಲು ಗೋಧಿ ಹಿಟ್ಟು. ಒಂದು ಬಟ್ಲು ಗೋಧಿ ಹಿಟ್ಟು. ಒಂದು ಬಟ್ಲು ಗೋಧಿ ಹಿಟ್ಟು. ಓಕೆ, ಗೋಧಿ ಹಿಟ್ಟು ಮನೇಲೆ ಮಾಡಿದ್ದೀರಾ? ಮನೇಲೆ ಮಾಡಿರೋದು, ಮನೇಲೆ ಬೀಸಿರೋದು, ನಾವು ರೆಡಿ ತರೋದಿಲ್ಲ. ಇದು ಕೊಡಿ ಕಡಲೆ ಹಿಟ್ಟು. ಇದು ಯಾವ ಪ್ರಮಾಣ? ಅದು ಸ್ವಲ್ಪ ಹಾಕ್ಬೇಕು, ಅರ್ಧಕ್ಕಿಂತಲೂ ಕಡಿಮೆನೆ ಹಾಕ್ಬೇಕು ಇದನ್ನ. ಅಂದ್ರೆ ಗೋಧಿ ಹಿಟ್ಟೆ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಗೋಧಿ ಹಿಟ್ಟು ಮೇಯ್ನ್ ಆಗಿ ಬೇಕು. ಸರಿ. ಜೋಳದ ಹಿಟ್ಟು ಅದು ಎಷ್ಟು ಕಡಲೆ ಹಿಟ್ಟು ಹಾಕ್ತೀವೋ ಅಷ್ಟು ಜೋಳದ ಹಿಟ್ಟು ಹಾಕೋದು. ಓಕೆ, ಮೇಯ್ನ್ ಆಗಿ ಬಿಜಾಪುರದ ಕಡೆ ಯಾವ್ದೆಲ್ಲ ಪರೋಟ ರೊಟ್ಟಿ ಎಲ್ಲ ಮಾಡ್ತೀರಲ್ಲ? ಪರೋಟ ಎಲ್ಲ ತುಂಬಾ ಬಗೆ ಎಲ್ಲ ಮಾಡ್ತೀರಾ? ಪರೋಟ ಏನ್ ಜಾಸ್ತಿ ಇಲ್ಲ, ಜೋಳದ ರೊಟ್ಟಿ, ಚಪಾತಿ ಅದು ಜಾಸ್ತಿ. ಸ್ಪ್ರಿಂಗ್ ಓನಿಯನ್, ಈರುಳ್ಳಿ ಹೂ. ಇದು ಆ ಕಡೆ ಎಲ್ಲ ತುಂಬಾ ಉಪಯೋಗಿಸ್ತೀರಾ? ಬೆಳಿತೀರಾ? ಬೆಳಿತಾರೆ. ಈರುಳ್ಳಿನೇ ಜಾಸ್ತಿ ನಮ್ ಕಡೆ ಎಲ್ಲ ಬೆಳೆಯೋದು. ಆಮೇಲೆ ಇದು BP ಶುಗರು ಇದ್ದವ್ರಿಗೆ, ಹಾರ್ಟ್ ಪೇಷಂಟ್ಗೆ ತುಂಬಾ ಇದು ಯೂಸ್ ಆಗುತ್ತೆ, ಒಳ್ಳೇದು. ಆಮೇಲೆ ಹಸಿಮೆಣಸು ಇದನ್ನ ಯಾವ ತರ? ಹಸಿಮೆಣಸನ್ನ ಮಿಕ್ಸಿಗೆ ಹಾಕಿ ತಂದಿರೋದು. ಹಸಿಮೆಣಸು ಹಾಗೆ ಹಾಕಿದ್ರೆ ಬಾಯಿಗೆ ಬರುತ್ತೆ. ಇದನ್ನ ಆಮೇಲೆ ಓಂಕಾಳು, ಅದೆಷ್ಟು? ಇದನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು, ಟೇಸ್ಟ್ ಇದ್ರದೇ ಜಾಸ್ತಿ ಇರುತ್ತೆ. ಹೌದಾ? ಓಂಕಾಳು ಯಾವ್ದು ರುಚಿಗೆ ಹಾಕುವಂತದ್ದ? ಮತ್ತೆ ರುಚಿ ಆಮೇಲೆ ಡೈಜೆಷನ್ಗೂ ಚೆನ್ನಾಗಿದೆ. ಸರಿ. ಎಳ್ಳು ಇದು ಸ್ವಲ್ಪ ಕಡಿಮೆ ಹಾಕ್ಬೇಕು, ಓಂಕಾಳು ಅಷ್ಟು ಹಾಕೋದೇನಿಲ್ಲ. ಸರಿ. ಇದು ಧನಿಯಾ ಜೀರಾ ಪೌಡ್ರು ಆಪ್ಷನ್ಲಿ, ಅಂದ್ರೆ ಬೇಕಂದ್ರೆ ಹಾಕ್ಬೋದು, ಮಸಾಲ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬೇಡ. ಕೆಲವ್ರಿಗೆ ಸ್ವಲ್ಪ ನಮ್ಗೆ ಪರಿಮಳ ಇರ್ಲಿ ಅಂತ ಯೋಚನೆ ಮಾಡಿದವ್ರಿಗೆ, ಇಲ್ದಿದ್ರೆ ಬೇಡ, ಇಷ್ಟ ಇಲ್ಲ. ಅರ್ಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಬಿಜಾಪುರ ಅಂತ ಹೇಳಿದ್ರಿ, ಈಗ ಎಲ್ಲಿದ್ದೀರಾ? ಇರೋದು ಬೆಂಗಳೂರಲ್ಲೇ. ಹೌದಾ? ಎಷ್ಟು ವರ್ಷದಿಂದ ಇದ್ದೀರಾ? 4 ವರ್ಷದಿಂದ ಇದ್ದೀವಿ. ಹೌದಾ? 4 ವರ್ಷ ಅಷ್ಟೇ ಆಯ್ತು? ಹೌದು. ಮತ್ತೆ ಅಡಿಗೆ ಎಲ್ಲ ಮಾಡ್ತೀರಾ? ಮನೇಲೆಲ್ಲ ಅಡಿಗೆ ಮಾಡೋದು ನಾವೇನೆ. ಹೌದಾ? ಯಾರೆಲ್ಲ ಇದ್ದೀರಾ ಮನೇಲಿ? ಮನೇಲಿ ಮಗ ಇದ್ದಾನೆ, ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹಾಗಾಗಿ ನೀವು ಬೆಂಗಳೂರಿಗೆ ಬಂದಿರೋದು. ಸ್ವಲ್ಪ ನೀರು. ಇದನ್ನ 1 hour ನೆನಿಬೇಕು. ಇದನ್ನ ಹಿಟ್ಟು ನೆಂದ್ರೆ ಚೆನ್ನಾಗಿ ಬರುತ್ತೆ, ನೆನಿಲಿಲ್ಲ ಅಂದ್ರೆ ಬರೋದೇ ಇಲ್ಲ ಅದು ಪರೋಟ. ಓಹೋ. ಈಗ ಹಾಕ್ಲಾ? ಸ್ವಲ್ಪ ಸಾಕಾಗ? ಸ್ವಲ್ಪ ಬೇಕಾ? ನೀವು ಹೇಳಿ ಅಷ್ಟು ಮಾತ್ರ ಹಾಕ್ತೀನಿ ನಾನು. ಅಂದ್ರೆ ಸ್ವಲ್ಪ ಮೆತ್ತಗೆ ನಾದ್ಬೇಕು, ಚಪಾತಿ ಹಿಟ್ಟು ತರ ಗಟ್ಟಿ ನಾದಬಾರ್ದು ಇದನ್ನ. ಸ್ವಲ್ಪ ಮೆತ್ತಗಾದ್ರೆ ಪರೋಟ ಚೆನ್ನಾಗಿ ಮೆತ್ತಗಾಗುತ್ತೆ. ಇದು ನೀವೇ ಕಲ್ತಿದ್ದ ಪರೋಟನ? ಇಲ್ಲ, ನಮ್ ಕಡೆ ಎಲ್ಲ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಹೌದಾ? ಯೂಸ್ ಮಾಡ್ತಾರ? ತುಂಬಾ ಮಾಡ್ತಾರೆ. ಆಮೇಲೆ ಟೂರ್ಗೆ ಅಲ್ಲೇ ಹೋಗ್ಬೇಕಾದ್ರೆ 2-3 ದಿವಸನೂ ಇಟ್ಟು ತಿನ್ಬಹುದು ಇದನ್ನ. ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಸಾಫ್ಟ್ ಆಗೇ ಇರುತ್ತೆ. ಸರಿ. ಇದೇನು ಬರೀ ಮೊಸರು ಜೊತೆ ತಿಂದ್ರು ಸಾಕು, ಪಲ್ಯ ಏನು ಬೇಕಾಗಲ್ಲ ಇದಕ್ಕೆ. ಇನ್ನೊಂದು ಸ್ವಲ್ಪ ಹಾಕಿ. ಹೌದು, ನೀವು ಈರುಳ್ಳಿ ಹೂನೇ ಒಂಥರ ಒಂದು ಒಳ್ಳೆ ರುಚಿ ಇದೆ ಅದಕ್ಕೆ, ಹಾಗಾಗಿ ಪಲ್ಯ ಚಟ್ನಿನೂ ಬೇಕಾಗೋದಿಲ್ಲ ಅಂತ ಅಲ್ವಾ? ಆಮೇಲೆ ಖಾರ ಹಾಕಿಬಿಡ್ತೀವಲ್ಲ, ಹಸಿ ಮೆಣಸಿನ್ಕಾಯಿ, ಹಂಗಾಗಿ ಬರೀ ಮೊಸರಿನ ಜೊತೆನೆ ತಿನ್ಬೋದು. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತಾ?
ಸರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವೇ ಹಾಕೊಳ್ಳಿ. ಈಗ ಇದು 1 ಅವರ್ ಅಷ್ಟು ನೆನಿಬೇಕಿದು ಹಿಟ್ಟು. ಅದು ಈಗ ನೀರ್ ಸಾಕ. ಸ್ವಲ್ಪ ಚಪಾತಿ ಹಿಟ್ಟಕ್ಕಿಂತಲೂ ಮೆತ್ತಗೆ ನಾದ್ಬೇಕು ಇದನ್ನ. ಓಕೆ. ಗಟ್ಟಿ ನಾದಿದ್ರೆ ಚೆನ್ನಾಗಿ ಪರೋಟ ಬಿರುಸಾಗ್ಬಿಡ್ತಾವ. ಸರಿ, ಮೆತ್ತಗೆ ನಾದ್ಬೇಕು ಇದನ್ನ. ನೀರ್ ಸಾಕ? ಸಾಕು ನೀರು. 1 ಗಂಟೆ ನಾವು ಕಾಯ್ಬೇಕಾಗತ್ತಲ್ವ? 1 ಗಂಟೆ ನೆನಿಬೇಕು ಇದನ್ನ. ಅಮ್ಮ, ಈಗ 1 ಗಂಟೆ ಹಿಟ್ಟು ನೆಂದಿದೆ ಅಲ್ವಾ? ಅದನ್ನ ನಾವ್ ಇನ್ನೊಂದು ಪಾತ್ರೆಗೆ ತಗೊಂಡು ಚಪಾತಿಗಿಂತ ಇನ್ನೂ ಸ್ಮೂತ್ ಆಗಿ ಆಗ್ಬಿಟ್ಟಿದೆ ಅಲ್ಲ? ಮೃದುವಾಗಿ ನಾದಿ ಇಟ್ಕೊಂಡ್ಬಿಟ್ಟಿದ್ದೀರಾ, ರೆಡಿ ಇದೆ. ಇನ್ನೇನ್ ಬೇಕು? ಇನ್ನು ತವಾ ಕೊಡಿ. ತವಾ ತಗೊಳ್ಳೋಣ. ತಗೊಳ್ಳಿ. ಈಗ ಇದು ಕೊಡಿ. ಇದು ಹೋಳಿಗೆ ತಗಡು ಅಂತೀವಿ ನಮ್ಮ ಕಡೆ. ಇದ್ರ ಮೇಲೆ ಹೋಳಿಗೆ ತಗಡು ಅಂತ ಹೇಳ್ತೀರಾ? ಇದ್ರ ಮೇಲೇನೆ ಪರೋಟ ಮಾಡೋದು. ಎಣ್ಣೆ ಕೊಡಿ. ಸ್ವಲ್ಪ ಈಚೆ ಇಟ್ಕೊಳ್ಳೋಣ. ಎಣ್ಣೆ. ಈಗ ಹೋಳಿಗೆನೂ ಎಲ್ಲ ಇದ್ರಲ್ಲೇ ಹೋಳಿಗೆ ಮಾಡೋದೆಲ್ಲ ಇದ್ರಲ್ಲೇ. ಹೌದಾ? ಬೇಳೆ ಹೋಳಿಗೆ ಎಲ್ಲ ಮಾಡೋದು ಇದ್ರ ಮೇಲೆ. ಸೊ ಎಲ್ರ ಮನೇಲೂ ಒಂದು ಹೋಳಿಗೆ ತಗಡು ಅಂತ ಇಟ್ಕೊಂಡ್ಬಿಟ್ಟಿರ್ತೀರಾ? ನಮ್ಮ ಕಡೆ ಎಲ್ಲ ಇದ್ರ ಮೇಲೇನೆ ಮಾಡೋದು. ಯಾಕಂದ್ರೆ ರೊಟ್ಟಿ ಎಲ್ಲ ತುಂಬಾ ಬಾಳ ಮಾಡ್ತೀರಾ ಅಲ್ವಾ ನೀವು? ರೊಟ್ಟಿ ಎಲ್ಲ ಕಟ್ಟೆ ಮೇಲೆ ಮಾಡೋದು, ಹೋಳಿಗೆ ಮಾತ್ರ ಇದ್ರ ಮೇಲೆ. ಓಕೆ ಓಕೆ. ಅದು ಬೆಳ್ಳುಳ್ಳಿ ಕೊಡಿ. ಏನ್ ಬೇಕು? ಬೆಳ್ಳುಳ್ಳಿ. ಚಪಾತಿ ಮಾಡೋದು ಏನ್ ಹೇಳ್ತೀರಾ ನೀವು ಇದಕ್ಕೆ? ಬೆಳ್ಳುಣ್ಗಿ ಅಂತೀವಿ ಅದಕ್ಕೆ. ಬೆಳ್ಳುಣ್ಗೆ. ಹೆಸರುಗಳೆಲ್ಲ ತುಂಬಾ ಚೆನ್ನಾಗಿಡ್ತೀರಾ ನೀವೇ. ತುಂಬಾ ಒಂದು ವಿಭಿನ್ನವಾಗಿದೆ. ಇದು ಫಸ್ಟ್ ಏನ್ ಮಾಡ್ಬೇಕು, ಎಣ್ಣೆ ಹಾಕೋಬೇಕು. ಜಾಸ್ತಿ ಹಾಕೋಬೇಕು ಫಸ್ಟ್ಗೆ, ಯಾಕಂದ್ರೆ ಪರೋಟ ಬರೋದಿಲ್ಲ ಮೇಲೆ. ಎಣ್ಣೆ ಹಾಕೊಂಡ್ಬಿಟ್ಟು ಓಕೆ, ಸ್ವಲ್ಪ ತಟ್ಕೊಂಡು ಮತ್ತೆ ಇದನ್ನ ಲಟ್ಟಣಿಗೆಯಲ್ಲಿ ಇದನ್ನ ಹಿಂಗ್ ಮಾಡ್ಬೇಕು. ಸರಿ ಸರಿ. ಅದು ಊರಿಗೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು ಅದನ್ನ. ಸರಿ ಸರಿ. ಮತ್ತೆ ಆಗ ಇದನ್ನ ಮಾಡ್ಕೊಂಡೆ ನೀವು ಹೇಳಿದ್ರಿ ಬಸವ ಸಮಿತಿಗೆಲ್ಲ ಹೋಗ್ತೀರಾ? ನಾವು ಬಸವ ತತ್ವದವರು, ಪೂರ್ತಿ ಬಸವ ತತ್ವನೇ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ. ನಮ್ಮ ಗುರುನು ಬಸವಣ್ಣವ್ರೆ. ಬಸವಣ್ಣನವರ ವಚನ ಎಲ್ಲ ಹೇಳ್ತಿರ್ತೀರಾ? ಹೇಳ್ತೀವಲ್ಲ. ಹೌದಾ? ಮನೇಲೆಲ್ಲ ಹೇಳ್ಕೊಳ್ತಾ ಇರ್ತೀರಾ ಕೆಲಸ ಮಾಡುವಾಗ? ಎಲ್ಲ ಹೇಳ್ತೀವಿ. ಹೌದಾ? ಹಾಗಾದ್ರೆ ನಮ್ಮ ಖಾನಾವಳಿಯಲ್ಲಿ ಕೂಡ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ಕೆಲಸ ಮಾಡ್ತಾನೆ ನಾವು ಹೇಳ್ತಾ ಇರೋಣ. ಇದು ಒಂದು ಚನ್ನಬಸವಣ್ಣವ್ರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ಯವಿಲ್ಲದ ಭಕ್ತಿಯ 1000 ವರುಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯ ನೀಸು ಕಾಲ ಮಾಡಿದರೇನು, ಭಾವ ನೆಲೆಗೊಳ್ಳದ ಪ್ರಸಾದವ ನೀಸು ಕಾಲ ಕೊಂಡಲ್ಲಿ ಫಲವೇನು. ಸತ್ಯವಿಲ್ಲದ ಭಕ್ತಿಯ 1000 ವರುಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯ ನೀಸು ಕಾಲ ಮಾಡಿದರೇನು, ಭಾವ ನೆಲೆಗೊಳ್ಳದ ಪ್ರಸಾದವ ನೀಸು ಕಾಲ ಕೊಂಡಲ್ಲಿ ಫಲವೇನು. ಅಭ್ಯಾಸವಾಯಿತಲ್ಲದೆ ಒಬ್ಬರೊಬ್ಬರ ಕಂಡು ಮಾಡುವರಲ್ಲದೆ, ಸಹಜವಿಲ್ಲ ಸಮ್ಯಕ್ಕಿಲ್ಲ ನಿಜವಿಲ್ಲ, ಸಹಜವಿಲ್ಲ ಸಮ್ಯಕ್ಕಿಲ್ಲ ನಿಜವಿಲ್ಲ. ಇದು ಕಾರಣ ಇಂತಪ್ಪವರ ಭಕ್ತರೆಂದೆನಲಾಗದು, ಇದು ಕಾರಣ ಇಂತಪ್ಪವರ ಭಕ್ತರೆಂದೆನಲಾಗದು. ಕೂಡಲ ಚನ್ನ ಸಂಗಯ್ಯ ನೀ ಸಾಕ್ಷಿಯಾಗಿ ಚೀಯಂಬೇನು, ಕೂಡಲ ಚನ್ನ ಸಂಗಯ್ಯ ನೀ ಸಾಕ್ಷಿಯಾಗಿ ಚೀಯಂಬೇನು. ಸತ್ಯವಿಲ್ಲದ ಭಕ್ತಿಯ 1000 ವರುಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯ ನೀಸು ಕಾಲ ಮಾಡಿದರೇನು. ಸತ್ಯವಿಲ್ಲದ ಭಕ್ತಿಯ 1000 ವರುಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯ ನೀಸು ಕಾಲ ಮಾಡಿದರೇನು. ಶರಣು ಶರಣಾರ್ಥಿ. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಅರ್ಥಗರ್ಭಿತವಾದ ಒಂದು ವಚನವನ್ನ ಹೇಳಿದ್ದೀರಾ. ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಅಮ್ಮ. ರೆಡಿ ಇದೆಯಾ? ರೆಡಿ. ಓಕೆ, ಆಫ್ ಮಾಡ್ಬೋದಂತ. ಆಫ್ ಮಾಡ್ಬೇಡಣ. ಘಮ್ ಅಂತ ಇದೆ ಪರೋಟ. ಇದ್ರ ಜೊತೆಗೆ ಮೊಸರು ಕಾಳು ಪಲ್ಯ ಹೌದಾ ತಿನ್ನೋದು. ಇದನ್ನ ನೀವೀಗ ತಗೊಂಡ್ ಬಂದ್ಬಿಟ್ಟಿದ್ದೀರಾ? ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಅಮ್ಮ, ಈಗ ಪರೋಟ ರೆಡಿ ಇದೆ ರುಚಿ ನೋಡೋದಕ್ಕೆ ಅಲ್ವಾ? ಯಾವ ತರ ನೀವು ಅದನ್ನ ತಿನ್ನೋದು ಯೂಶಲಿ ಮನೇಲಿ? ನಿಮ್ಮ ಊರ್ ಕಡೆ? ನಮ್ಮ ಊರ್ ಕಡೆ ಎಲ್ಲ ಮೊಸರಿನ ಜೊತೆನೆ ಜಾಸ್ತಿ ತಿನ್ನೋದು. ಆಮೇಲೆ ತೊಗರಿ ಬೇಳೆದ ಒಂದು ಪಲ್ಯ ಮಾಡ್ತೀವಿ, ಅದ್ರ ಜೊತೆ ಇಲ್ಲ ಕಾಳು ಪಲ್ಯ. ಹೌದಾ? ಕಾಳು ಪಲ್ಯ ಜೊತೆ ಎಲ್ಲ ತಿಂತೀವಿ. ಇವತ್ತು ಇದನ್ನ ಏನ್ ತಗೊಂಡ್ಬಂದಿದ್ದೀರಾ? ಕಾಳು ಪಲ್ಯ ಮತ್ತು ಮೊಸರು. ಇವಾಗ ಕಾಳು ಪಲ್ಯ ಹೇಗ್ ಮಾಡ್ಕೊಂಡಿದ್ದೀರಮ್ಮ? ಯಾವ್ದ್ರಲ್ಲಿ? ಮೊಳಕೆ ಮಡಕೆ ಕಾಳು. ಮಡಿಕೆ ಕಾಳನ್ನ ಮೊಳಕೆ ಬರ್ಸಿ ಅದನ್ನೆಲ್ಲ ಖಾರ, ಉಪ್ಪು, ನಿಂಬೆಹಣ್ಣು,
ಈರುಳ್ಳಿ, ಕಡಲೆ ಬೀಜ ಓಕೆ, ಎಲ್ಲ ಹಾಕಿ ಪಲ್ಯ ಮಾಡಿ. ಒಂಥರ ಉಸ್ಲಿ ತರ ಉಸ್ಲಿನೇ ಅಂತೀವಿ ನಾವು. ಉಸ್ಲಿನೇ ಅಂತೀರಾ? ಮಡಿಕೆ ಕಾಳಿಂದ ಉಸ್ಲಿ. ಉಸ್ಲಿ ಮಾಡ್ಕೊಂಡು ಅದನ್ನ ಮೊಸರಲ್ಲಿ, ಇದು ಒಂದು ಒಳ್ಳೆಯ ಒಂದು ಸಂಪೂರ್ಣ ಆಹಾರ ಆಗ್ಬಿಡುತ್ತೆ. ಆಹಾರ ಆಗುತ್ತೆ ಅದು. ಇದರಲ್ಲಿ ಒಳ್ಳೊಳ್ಳೆ ಅಂಶ ಇದೆ, ಈರುಳ್ಳಿ ಇದೆ, ಇದರಲ್ಲಿ ಕಾಳುಗಳಿದೆ, ಮತ್ತೆ ಮೊಸರು. BP ಶುಗರ್ ಇದ್ದವ್ರಿಗೆ ಎಲ್ಲ ಚೆನ್ನಾಗಿ ಇದು. ಹೌದು, ಹಸಿ ಈರುಳ್ಳಿ. ಸರಿ, ಹಾಗಾದ್ರೆ ತಯಾರಾಗಿದೆ, ರುಚಿ ನೋಡಿ ಬಿಡ್ಲಾ? ನೋಡಿ ನೋಡಿ. ಓಕೆ, ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಈರುಳ್ಳಿ. ಇದು ಏನು ಹಸಿರು ಮತ್ತೆ ಒಂಥರ ವಿಭಿನ್ನವಾಗಿದೆ. ಪರೋಟ ಅಂತ ಹೇಳಿದ್ರೆ ಒಂದು ಯೆಲ್ಲೋ ಕಲರ್ ಆಗಿದೆ. ಪಾಲಕ್, ಈ ಕಡೆ ಎಲ್ಲ ಪಾಲಕ್ ಪರೋಟ, ಮೆಂತಿ ಪರೋಟ ಮಾಡ್ತಾರೆ. ಹಸಿ ಈರುಳ್ಳಿ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಇದು ಒಂದ್ಸತಿ ಸ್ವಲ್ಪ ಪಲ್ಯ ಮತ್ತೆ ಸ್ವಲ್ಪ ಮೊಸರು ತಗೊಳ್ಳೋಂಥದ್ದಲ್ಲ? ಮೊಸರು. ಸರಿ. ಬಹಳ ಅದ್ಭುತವಾಗಿದೆ ಅಮ್ಮ. ಖಾರ ಎಲ್ಲ ಖಾರ ಮತ್ತೆ ಈ ನೀವು ಉಸ್ಲಿ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಮೊಸರು, ಅದು ಪರ್ಫೆಕ್ಟ್ ಏನದು ಬ್ಯಾಲೆನ್ಸ್ ಆಗಿದೆ ಅಂತಾರಲ್ಲ, ಒಂದು ಸಂಪೂರ್ಣ ಆಹಾರ ಅಂತ ನಾನು ಆಗ ಹೇಳಿದ್ನಲ್ಲ, ಅಷ್ಟೊಂದು ಚೆನ್ನಾಗಿದೆ. ನಾನು ಯೋಚನೆ ಮಾಡಲಿಲ್ಲ ಈರುಳ್ಳಿ ಹೂವಿಂದ ಸಹ ಒಂದು ಪರೋಟ ಮಾಡಬಹುದು, ಇಷ್ಟು ರುಚಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ, ಬಹಳ ರುಚಿಕರವಾಗಿದೆ ಅಮ್ಮ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಈ ಪರೋಟಾನ ಹೇಗೆ ಮಾಡಿದ್ರಿ ಅಂತ ಒಮ್ಮೆ ಮಾಡುವ ವಿಧಾನವನ್ನು ಹೇಳಿ ಅಮ್ಮ. 1 ಬಟ್ಲು ಗೋಧಿ ಹಿಟ್ಟು ತಗೊಳ್ಳೋದು, ಅದರಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಜೋಳದ ಹಿಟ್ಟು, ಆಮೇಲೆ ಹಸಿ ಈರುಳ್ಳಿನ ಕಟ್ ಮಾಡಿ ತೊಳೆದ್ಬಿಟ್ಟು ಹಸಿ ಈರುಳ್ಳಿ ಹಾಕೋದು, ಆಮೇಲೆ ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿನ ಫುಲ್ ಪೇಸ್ಟ್ ಮಾಡಿಬಿಟ್ಟು ಹಸಿ ಮೆಣಸಿನ್ಕಾಯಿ, ಓಂಕಾಳು, ಎಳ್ಳು, ಅರಿಶಿನ, ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು 1 ಅವರ್ ನೆನಿಬೇಕದು ಹಿಟ್ಟು. ಆಮೇಲೆ ಸಾಫ್ಟಾಗಿ ಮಾಡಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೆತ್ತಗೆ ನಾದಬೇಕು ಅದನ್ನು. 1 ಅವರ್ ಇಟ್ಬಿಟ್ಟು ಆಮೇಲೆ ಈ ಥರ ತಗಡು ಇಲ್ಲ ಬಟರ್ ಪೇಪರ್ ಅಂತ ಸಿಗುತ್ತಲ್ಲ, ಈ ಕಡೆ ಎಲ್ಲ ಬಟರ್ ಪೇಪರ್ ಮೇಲೆ ಮಾಡಿದ್ರು ಆಗುತ್ತೆ. ಈ ಕಡೆ ಎಲ್ಲ ಇದು ಸಿಗೋದಿಲ್ಲ, ಬಟರ್ ಪೇಪರ್ ಮೇಲೆ ಮಾಡಿದ್ರು ಆಗುತ್ತೆ. ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸಬೇಕು, ಬೇಯಿಸಿ ತೆಗೆದುಬಿಡೋದು ಅಷ್ಟೇ. ಹಾಗಾದ್ರೆ ಸ್ಪ್ರಿಂಗ್ ಆನಿಯನ್ ಪರೋಟ ರೆಡಿ ಆಗಿದೆ. ಮಾತ್ರ ಜಾಸ್ತಿ ಹಾಕ್ಬೇಕು ಅದಕ್ಕೆ. ಹೌದು. ಇದೀಗ ಸವಿತಾ ಅವರು ಸಿರಿಧಾನ್ಯದ ದೋಸೆಯನ್ನು ನಮಗೆ ಮಾಡಿ ತೋರಿಸ್ತಾರೆ, ಬನ್ನಿ ನೋಡೋಣ. ಸವಿತಾ ಅವರೇ, ಏನ್ ಮಾಡ್ತಾ ಇದ್ದೀರಾ ಈಗ? ಸಿರಿಧಾನ್ಯದಲ್ಲಿ ಒಂದಾಯ್ತು ಊದ್ಲು ಅಂತ, ಇದು ಊದ್ಲು ಅಂತ. ಈ ಊದ್ಲುದು ದೋಸೆ ಮಾಡ್ತಾ ಇದ್ದೀನಿ. ಓಕೆ, ಇದು ಸಿರಿಧಾನ್ಯದಲ್ಲಿ ಒಂದು ಧಾನ್ಯ. ಸರಿ, ಇದ್ರದ್ದು ದೋಸೆ ಮಾಡ್ತಾ ಇದ್ದೀನಿ. ಓಕೆ, ಇನ್ ಯಾವ್ದೆಲ್ಲ ಧಾನ್ಯಗಳು ಬರುತ್ತೆ ಸಿರಿಧಾನ್ಯದಲ್ಲಿ? ಊದ್ಲು ಬರುತ್ತೆ, ಅರ್ಕು, ಸಾಮೆ, ನವಣೆ, ಬರಗು ಅಂತ ಬರುತ್ತೆ. ಇದೆಲ್ಲ ಸಿರಿಧಾನ್ಯ. ಓಕೆ, ಈಗೆಲ್ಲ ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅದು ಬಿಳಿ ಅಕ್ಕಿಗಿಂತಲೂ ಇದು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಶುಗರು, ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದ್ದವರು, ಲಿವರ್ ಅಲ್ಲಿ ಪ್ರಾಬ್ಲಮ್ ಇದ್ದವರು ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಅಕ್ಕಿ ಬದಲು ನೀವು ಇದನ್ನ ಯೂಸ್ ಮಾಡಿ. ಶುಗರ್ ಇರೋರಿಗಂತೂ ತುಂಬಾನೇ ಇದು ಆಗುತ್ತೆ, ಒಳ್ಳೇದು. ದಿನಾಲು ಡೈಲಿ ಯೂಸ್ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದು. ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಕ್ಕೆ ಇದನ್ನ ಸಿರಿಧಾನ್ಯನೇ ಯೂಸ್ ಮಾಡಬೇಕು. ನೀವು ಮಾಡ್ತೀರಾ? ಮನೇಲೆಲ್ಲ ಮಾಡ್ತೀರಾ? ಕಿಚಡಿ ಮಾಡ್ತೀವಿ, ಅನ್ನ ಮಾಡ್ತೀವಿ. ಏನ್ ಮಾಡಿದ್ರು ಸ್ವಲ್ಪ ನೆನೆಸ್ಬೇಕು ಇದನ್ನ. ಬಿಳಿ ಅಕ್ಕಿ ತರ ಡೈರೆಕ್ಟ್ ಮಾಡುವಂಗಿಲ್ಲ, 2 ಅವರ್ ನೆನಿಬೇಕು. ದೋಸೆ ಮಾಡಿ ಊದ್ಲು ಅಥವಾ ಯಾವ ಸಿರಿಧಾನ್ಯ ಮಾಡಿದ್ರು 2 ಅವರ್ ನೆನೆಸ್ಬೇಕು ಎಲ್ಲಾನು. ಕಿಚಡಿ ಮಾಡ್ಬೇಕಾದ್ರೆ, ಅನ್ನ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡುವಂಗಿಲ್ಲ. ಯಾಕಂದ್ರೆ ಇದು ಮೇಲ್ಗಡೆ ಸೊಪ್ಪೆ ತುಂಬಾ ಇದು ಇರುತ್ತೆ, ಗಟ್ಟಿ ಇರುತ್ತೆ. ಹಂಗಾಗಿ 2 ಅವರ್ ನೆನೆಸ್ಬಿಟ್ಟೆ ಮಾಡ್ಬೇಕು. ದೋಸೆ ಮಾಡ್ಬೇಕಾದ್ರೆ 6 ಅವರ್ ನೆನೆಸ್ಬೇಕು. ಊದ್ಲು, ಸಾಮೆ ಯಾವ ದೋಸೆ ಮಾಡ್ಬೇಕಾದ್ರೂ 6 ಅವರ್ ನೆನೆಸ್ಬೇಕು. ಸರಿ, ಇದಕ್ಕೆ ಏನೆಲ್ಲ ಸಾಮಗ್ರಿ? ಈಗ 3 ಬಟ್ಲು ಊದ್ಲು ತಗೊಂಡಿದ್ದೀನಿ, 1 ಬಟ್ಲು ಉದ್ದಿನ ಬೇಳೆ, 1 ಚೂರು ಮೆಂತೆ. ಇದು ಬೇರೆ ನೆನೆಸ್ಬೇಕು, 2 ಸೇರಿಸಿ ನೆನೆಸ್ಬೇಕು. 3 ಪ್ರಮಾಣದಷ್ಟು ಊದ್ಲು ತಗೊಂಡ್ರೆ ಇದಕ್ಕೆ 1 ಬಟ್ಲು ಉದ್ದಿನ ಬೇಳೆ, ಒಂದು ಸ್ಪೂನ್ ಅಷ್ಟು, ಟೀ ಸ್ಪೂನ್ ಅಷ್ಟು ಮೆಂತೆ. ಇದನ್ನ ಉದ್ದಿನ ಬೇಳೆಯಲ್ಲಿ ನೆನೆಸೋದು, 6 ಅವರ್ ನೆನಿಬೇಕು. ಆಮೇಲೆ ಸಪರೇಟ್ ನೆನೆಸಬೇಕು, ಅದನ್ನ ಸಪರೇಟ್ ನೆನೆಸಬೇಕು. ಮೆಂತೆನ ಉದ್ದಿನ ಬೇಳೆಯಲ್ಲಿ ನೆನೆಸಬೇಕು, ಯಾಕಂದ್ರೆ ಇದು ವಾತ ಜಾಸ್ತಿ ಇರುತ್ತೆ ಇದರಲ್ಲಿ. ಉದ್ದಿನ ಬೇಳೆಯಲ್ಲಿ ಅದು ವಾತ ಕಡಿಮೆ ಆಗ್ಬೇಕಂದ್ರೆ ಮೆಂತೆನ ಅದರಲ್ಲಿ ಹಾಕ್ಲೇಬೇಕು. ಹೌದು. ಈಗ ನಾವು ಉದ್ದಿನ ದೋಸೆ ಅಂತೆಲ್ಲ ಮಾಡ್ತೀವಿ ಬೆಂಗಳೂರು ಕಡೆ ಎಲ್ಲ, ಮಾಮೂಲಿ ಮಸಾಲೆ ದೋಸೆ ಎಲ್ಲ ಮಾಡುವಾಗ ಮಾಡ್ತೇವೆ, ಆದ್ರೆ ಅದು ಅಕ್ಕಿ ಉಪಯೋಗಿಸ್ತೇವೆ. ಈಗ ನೀವು ಊದ್ಲನ್ನು ಆರೋಗ್ಯಕ್ಕೆ ಒಳ್ಳೇದು ಅನ್ನುವ ದೃಷ್ಟಿಯಲ್ಲಿ ಅಲ್ವಾ? ಸರಿ, ಓಕೆ. ಆಮೇಲೆ 6 ಗಂಟೆ ನೆನೆಸಿಬಿಟ್ಟು ರಾತ್ರಿ ರುಬ್ಬುವಾಗ ಒಂದಿಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನೆನೆಸ್ಬಿಟ್ಟು ಹಾಕ್ಬಿಡೋದು. ಆಮೇಲೆ ಬೆಳಗ್ಗೆ ದೋಸೆ ಒಯ್ದ್ಬಿಡೋದು. ಬೆಳಗ್ಗೆ ದೋಸೆ ಮಾಡ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ತಿಳಿ ಮಾಡ್ಕೋಬೇಕು ಹಿಟ್ಟು. ದೋಸೆ ಹಿಟ್ಟು, ನಾರ್ಮಲ್ ದೋಸೆ ಹಿಟ್ಟು ಇರುತ್ತಲ್ಲ, ಅದೇ ತರ ತಿಳಿ ಮಾಡ್ಕೊಂಡು ದೋಸೆ ಒಯ್ಯೋದು. ಉದ್ದಿನ ದೋಸೆ ಮಾಡುವಾಗ ಅದೇ ಕನ್ಸಿಸ್ಟೆನ್ಸಿ ಬೇಕು. ಅದೇ. ಓಕೆ,
ಸೊ ಇದಿಷ್ಟು ಇದ್ರ ಪದಾರ್ಥಗಳು. ನೀವು ಇಲ್ಲಿ ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಇದನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಹಿಟ್ಟನ್ನ. ಈಗ ಎಲ್ಲ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಬಿಟ್ಟು ಎಲ್ಲ ಬೆಳಗ್ಗೆ ನೀರು ಸ್ವಲ್ಪ ಗಟ್ಟಿ ನೀರು ರುಬ್ಬೇಕು. ರಾತ್ರಿ ರುಬ್ಬುವಾಗ ಬೆಳಗ್ಗೆ ನೀರು ಹಾಕಿ ತಿಳಿ ಮಾಡ್ಕೊಂಡು ಉಪ್ಪು ಹಾಕಿ ಕಲಸಿ ಇಟ್ಟು ಬಿಡೋದು. ಓಕೆ, ಯಾಕಂದ್ರೆ ಇದೀಗ ಸಮಯ ಬೇಕು, 10 ಗಂಟೆ ಇಡಬೇಕು. ಅಷ್ಟಂದ್ರೂ ನೆನೆಬೇಕು. ಅಂದ್ರೆ ಅರ್ಧ ಮೇಲೆ ಅಂದ್ರೆ ರುಬ್ಬಿದ ಮೇಲೆ 10 ಗಂಟೆ ನೆನೆಬೇಕು. ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಮಾಡೋದು. ಸರಿ. ಸೊ ಅದಕ್ಕೋಸ್ಕರ ನೀವು ರೆಡಿ ಮಾಡ್ಕೊಂಡೇ ಬಂದಿದ್ದೀರಾ. ಸೊ ನಾವ್ ಹಾಗಾದ್ರೆ ಮಾಡೋಣ. ಏನ್ ಬೇಕು? ಈಗ ತವಾ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಎಣ್ಣೆ ಕೊಡಿ. ಎಣ್ಣೆ ಹಾಕ್ತೀರಾ? ಮತ್ತೆ ಬೇರೆ ಬೇರೆ ಧಾನ್ಯದ್ದು ಅಂದ್ರೆ ಸಿರಿಧಾನ್ಯದ್ದು ಮಾಡಿದೀರಾ? ದೋಸೆ ಎಲ್ಲ ಸಾಮೆ ಮಾಡಿದೀನಿ, ಅರ್ಕು ಮಾಡಿದೀನಿ. ಹಾ ಹಾ. ದೋಸೆ ಆದ್ರೆ ಎಲ್ಲರೂ ತಿಂತಾರೆ. ಈ ಕಿಚಡಿ ಅನ್ನ ಅಂದ್ರೆ ಮನೇಲಿ ಮಕ್ಕಳು ತಿನ್ನೋದಿಲ್ಲ. ಅದು ಒಂಥರ ಕಿಚಡಿ ಅಂದ್ರೆ ಮೆತ್ತಗೆ ಬರುತ್ತೆ. ಕಿಚಡಿ ಮಾಡ್ಬೇಕಾದ್ರೂ ಕ್ಯಾರೆಟ್, ಬೀನ್ಸ್ ಎಲ್ಲ, ಆಮೇಲೆ ಹಸಿ ಬಟಾಣಿ ಹಾಕಿಬಿಟ್ಟು ಮಾಡೋದು. ಹೌದಾ? ಮನೇಲೆಲ್ಲ ತಿಂತಾರ? ಅದು ತಿನ್ನಲ್ಲ, ದೋಸೆ ಮಾತ್ರ ಜಾಸ್ತಿ ತಿಂತಾರೆ. ದೋಸೆ ತಿಂತಾರೆ. ಅಲ್ಲ, ದೋಸೆ ಒಂಥರ ರುಚಿ ಇರುತ್ತೆ, ಎಣ್ಣೆ ಹಾಕ್ತಿವಿ. ಇರ್ಲಿ, ಯಾವ್ದೋ ಒಂದು ರೂಪದಲ್ಲಿ ಮಕ್ಕಳ ದೇಹಕ್ಕೆ ದೊಡ್ಡವರಿಗೂ ನಮಗೂ ಬೇಕು, ಎಲ್ರಿಗೂ ತಿಂದ್ರೆ ಆಯ್ತಲ್ವಾ? ಈಗ ನೀವು ಲೋಟದಲ್ಲೇ ಹಾಕ್ತೀರಾ? ಲೋಟದಲ್ಲೇ ಹಾಕೋದು ನಾನು ಇವಾಗ. ಮನೆಯಲ್ಲೆಲ್ಲ ಮಾಡುವಾಗ ಹೀಗೇನೆ ಹಾಕೋದು. ನೋಡಿ, ಒಂದೊಂದು ಪ್ರದೇಶದಲ್ಲಿ ಒಂದೊಂದ್ ತರ. ನಾವೆಲ್ಲ ಸೌಟಲ್ಲಿ ಹಾಕ್ತಿವಿ. ನಾವು ಸೌಟು ಜಾಸ್ತಿ ಇದು ಮಾಡಲ್ಲ. ಅಂದ್ರೆ ಇದು ಲೋಟದಲ್ಲಿ ಹಾಕಿದ್ರೆ ತೆಳ್ಳಗನು ಬರುತ್ತೆ. ಸ್ವಲ್ಪ ಬೇಯಬೇಕಾಗತ್ತಾ? ಬೇಯಬೇಕು. ಸ್ವಲ್ಪ ಮುಚ್ಚಳ ಕೊಡಿ. ಅದು ಬೇಯ್ತಾ ಇರ್ಲಿ. ಮಾತಾಡುವಾಗ ನೀವಾಗ ಒಂದು ಒಳ್ಳೆ ವಚನವನ್ನ ಹೇಳಿದ್ರಿ, ಅದು ಬೇಯ್ತಾ ಇರ್ಲಿ. ಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ನನ್ಗೆ ವೀಕ್ಷಕರಿಗೋಸ್ಕರ ಇನ್ನೊಂದು ವಚನವನ್ನು ಹೇಳಿ ಅಮ್ಮ. ವಚನ ಅಥವಾ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ, ನೀವು ಬಸವ ಸಮಿತಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಯಾವ ತರ ನೀವು ವಚನ ಹೇಳಿ. ಅದನ್ನು ಇನ್ನೊಂದು ವಿಷಯ ಹೇಳಿ, ಆ ಬಸವಣ್ಣನವರ ವಚನ ಆದ್ರೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತಂದಿದೆ ಅಥವಾ ಪರಿವರ್ತನೆ ಆಗಿದೆ ಅನ್ನೋದ್ರ. ಪರಿವರ್ತನೆ ಅಂದ್ರೆ, ಮೊದಲು ನಾನು ಎಲ್ಲ ದೇವ್ರ ಪೂಜೆನೂ ಮಾಡ್ತಿದ್ದೆ. ಎಲ್ಲಾ ದೇವರು, ಚಾಮುಂಡೇಶ್ವರಿ ಆ ಥರ ಉಪವಾಸ ಮಾಡೋದು ಎಲ್ಲ ಮಾಡ್ತಿದ್ದೆ. ಅದು ಯಾವಾಗ ನಮ್ಮ ಊರಿಗೆ ಗಂಗಾ ಮಾತಾಜಿಯವರು ಬಂದ್ರು ಪ್ರವಚನ ಹೇಳಕ್ಕೆ ಅಂತ. ಬಂದಾಗ ಅವರು ಪ್ರವಚನದಿಂದ ತುಂಬಾ ಇದು ಆಗ್ಬಿಡ್ತು ನನಗೆ. ಇದು ಬಾರಿ ಬೇಗ ಆಗ್ಬಿಡುತ್ತೆ ಒಮ್ಮೆ. ಬೇಗ ಆಗ್ಬಿಡುತ್ತೆ. ಹೌದಲ್ಲ? ಅವರು ಪ್ರವಚನ ಹೇಳಿದ ಮೇಲೆ ಅವ್ರ ಕಡೆಯಿಂದ ಎಲ್ಲ ಬುಕ್ಸ್ ಎಲ್ಲ ತಗೊಂಡೆ. ಮೊದಲು ಬಸವಣ್ಣವ್ರು ಅಂತ ಗೊತ್ತಿತ್ತು ಅಷ್ಟೇ ನಮ್ಗೆ. ಅಂದ್ರೆ ಇಷ್ಟು ಇದು ಇದೆ ಬಸವಣ್ಣವ್ರದ್ದು ಅಂತ ಅದು ಗೊತ್ತಿರ್ಲಿಲ್ಲ. ಗಂಗಾ ಮಾತಾಜಿ ಬಂದಾಗ ಪ್ರವಚನ ಬುಕ್ ಎಲ್ಲ ತಗೊಂಡು ವಚನಗಳೆಲ್ಲ ಓದಿ ಆದ್ಮೇಲೆ ಎಲ್ಲ ದೇವ್ರ ಪೂಜೆನೂ ಬಿಟ್ಬಿಟ್ಟಿದ್ದೀನಿ. ಈಗ ಮನೇಲಿ ಮಾತ್ರ ಬಸವಣ್ಣವ್ರ ಪೂಜೆ ಮಾತ್ರ ಮಾಡ್ತೀನಿ ನಾನು. ಯಾವ ದೇವ್ರ ಪೂಜೆನೂ ಮಾಡಲ್ಲ. ಅಷ್ಟು ಪ್ರಭಾವ ಬೀರ್ಬಿಟ್ಟಿದೆ. ಆ ವಚನಗಳೇ ಹಾಗೆ ಇದೆ, ಬಸವಣ್ಣವ್ರ ವಚನಗಳೇ ಹಾಗೆ ಇದೆ. ಓದ್ತಾ ಓದ್ತಾ ಮನುಷ್ಯನ ಜೀವನನೇ ಪರಿವರ್ತನೆ ಆಗುತ್ತೆ. ಹೌದು, ನಮ್ಮ ಜೀವನಕ್ಕೆ ಬೇಕಾಗುವ ಮಾರ್ಗದರ್ಶನ ಇದೆ. ರೀತಿ ನೀತಿ ಎಲ್ಲದೂ ವಚನದಲ್ಲಿ ಇದೆ. ಹೌದು. ಆಫ್ ಮಾಡ್ಕೊಳ್ತೀರಾ? ಸಾಕಾಗ್ಬೋದಾ ಅಥವಾ ಇಲ್ಲ ಇನ್ನೊಂದ್ ಸ್ವಲ್ಪ? ಇನ್ನೇನು ಆಗುವಾಗ ಒಂದೇ ಸತಿಗೆ ಬೇಯಿಸ್ಬಿಡೋದು, ಒಂದೇ ಕಡೆನೆ ಬೇಯಿಸೋದು. ಓಕೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ತಂದಿದ್ದೀನಿ. ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ. ಮತ್ತೇನ್ ಹಾಕೊಂತೀರಾ ಇದಕ್ಕೆ? ಎದಕ್ಕೆ? ಕಾಯಿ ಚಟ್ನಿ ಮತ್ತೆ ಪಲ್ಯ. ಪಲ್ಯನೂ ತಿನ್ಬಹುದು. ಆಲೂಗಡ್ಡೆ ಪಲ್ಯ ಇರುತ್ತಲ್ಲ, ಅದನ್ನು ತಿನ್ಬಹುದು. ಬಿಸಿ ಬಿಸಿ ದೋಸೆ ರೆಡಿ ಇದೆ. ಊದ್ಲು ದೋಸೆ ಅಲ್ವಾ? ಊದ್ಲು ದೋಸೆ. ಬೇಕಾದ್ರೆ ಪಲ್ಯ ಅಂದ್ರೆ ನೀವ್ ಹೇಳೋದು ಈ ಮಸಾಲೆ ದೋಸೆಗೆ ಅದೇ ನಾರ್ಮಲ್ ಪಲ್ಯನೇ. ಓಕೆ, ತಗೊಳ್ಳಿ. ಊದ್ಲು ದೋಸೆ ಟೇಸ್ಟ್ ಮಾಡಿ ನೋಡಿ. ತಯಾರಿದೆ, ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ. ತೆಳ್ಳಗನು ಬರುತ್ತೆ ಇದು. ಹೌದೌದು, ತುಂಬಾ ಮೃದು ಇದೆ. ಮತ್ತೆ ಕ್ರಿಸ್ಪಿನೆಸ್ ಕಾಣ್ತಾ ಇದೆ, ಆದ್ರೂ ಕೂಡ ತುಂಬಾ ಮೃದು ಇದೆ. ಕ್ರಿಸ್ಪಿನೆಸ್ ಇದ್ರೂನು ಮತ್ತೆ ತುಂಬಾ ತೆಳು ಹಾಕಿದ್ರೆ, ನೀವು ಹೇಳ್ದಂಗೆ ಲೋಟದಲ್ಲಿ ತುಂಬಾ ತೆಳ್ಳಗೆ ಬರುತ್ತೆ. ಅದಕ್ಕೆ ನಾವು ಜಾಸ್ತಿ ಹಾಕೋದು ಲೋಟದಲ್ಲೇನೆ. ಹೌದೌದು, ತುಂಬಾ ತೆಳು ಇದೆ, ತುಂಬಾ ಸ್ಮೂತ್ ಆಗಿದೆ. ಕಾಯಿ ಚಟ್ನಿ ನೀವು ಮಾಮೂಲಿ ಕಾಯಿ ಹಾಕಿ ಚಟ್ನಿ ಮಾಡ್ತೀವಿ, ಅದೇ ಮಾಮೂಲಿ ಮಾಡೋದು. ಓಕೆ, ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ ಅಮ್ಮ. ಇದು ನೀವು ಊದ್ಲು ಅಂತ ಹೇಳಿದ್ರಿ, ಅದ್ರ ರುಚಿ ಏನು ಅಂತ ಗೊತ್ತಿಲ್ಲ, ಗೊತ್ತಾಗೋದೇ ನಾರ್ಮಲ್ ಅಕ್ಕಿದು ಅಂತ. ನೀವ್ ಹೇಳ್ದಾಗೆ
ಆರೋಗ್ಯಕ್ಕೆ ಬೇಕು ಅಂದಾಗ ನಾವು ಅಕ್ಕಿನ ಅವಾಯ್ಡ್ ಮಾಡೋದು ಒಳ್ಳೇದು. ಒಳ್ಳೇದು. ಈಗ ಶುಗರ್ ಇದ್ದವರಿಗೆಲ್ಲ ಅಕ್ಕಿ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಈ ಅಕ್ಕಿ ತಿಂದ್ರೆ ಒಳ್ಳೇದು. ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಈ ಚಟ್ನಿ. ತುಂಬಾ ಚೆನ್ನಾಗಿದೆ. ನಾವು ಮನೆ ಮಂದಿ ಎಲ್ಲರೂ ಕುತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಹೇಳಾದ್ರೆ ದೋಸೆ ಮಾಡಿಕೊಟ್ಬಿಟ್ಟು ದೋಸೆ ಇದೆ ಅಂತ ಅಷ್ಟೇ ಹೇಳ್ಬಿಡೋದು, ಊರ್ಲು ಅಂತ ಹೇಳ್ಬಾರ್ದು ಅವರಿಗೆ. ಹೌದೌದು. ಇದು ಕಂಟಿನ್ಯೂಸ್ 2-3 ದೋಸೆ ಚೆನ್ನಾಗಿ ತಿಂದು ಪ್ಲೇಟ್ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಮಾಡುವ ವಿಧಾನವನ್ನು ಒಮ್ಮೆ ಹೇಳಿ. ಅಂದ್ರೆ 3 ಬಟ್ಲು ಊರ್ಲು ತಗೋಬೇಕು, 1 ಬಟ್ಲು ಉದ್ದಿನಬೇಳೆ, ಅದನ್ನ ಬೇರೆ ಬೇರೆನೇ ನೆನೆಸ್ಬೇಕು, 6 ಅವರ್ ನೆನೆಸ್ಬೇಕು. ಆಮೇಲೆ ಸ್ವಲ್ಪ ಮೆಂತೆ ಹಾಕಬೇಕು ಉದ್ದಿನಬೇಳೆಯಲ್ಲಿ, ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಉಪ್ಪು ಹಾಕಿ ತಿಳಿ ಮಾಡಬೇಕು. ಹಿಟ್ಟನ್ನು ಗಟ್ಟಿ ಮಾಡ್ಕೊಬಾರ್ದು, ತಿಳಿ ಮಾಡಿಬಿಟ್ಟು ಹಾಕ್ಬಿಡೋದು, ದೋಸೆ ಹೊಯ್ದುಬಿಡೋದು ಅಷ್ಟೇ. ಅದರಲ್ಲಿ ಮುಗೀತು. ತುಂಬ ರುಚಿಕರವಾದ ಬಿಸಿ ಬಿಸಿ ದೋಸೆ ಇವತ್ತು ಖಾನಾವಳಿಯಲ್ಲಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ಪ್ರಿಂಗ್ ಆನಿಯನ್ ಪರೋಟ ಮತ್ತು ಊದ್ಲು ದೋಸೆಯನ್ನು ಹೇಗೆ ಮಾಡಿದ್ರು ಅಂತ. ನಮಗೆ ಎಷ್ಟೋ ಸಲ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ಯೋಚನೆ ಇರುತ್ತೆ. ಆವಾಗ ಇಷ್ಟೇ ಕಡಿಮೆ ಸಮಯದಲ್ಲಿ ನಿಮಗೆ ಈ ಪರೋಟ ರೆಡಿಯಾಗಿದೆ, ಹಾಗೆಯೇ ಊದ್ಲು ದೋಸೆ ರೆಡಿಯಾಗಿದೆ. ಮನೆಯಲ್ಲಿ ತಿಂಡಿ ಮಾಡಿ ನೀವು ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು, ಯಾಕಂದರೆ ತುಂಬ ಮೃದು ಇದೆ ಪರೋಟ ಹಾಗೆ ದೋಸೆ ಎರಡೂ ಕೂಡ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.